ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆಯನ್ನ ಮತ್ತೆ ಕೋರ್ಟ್ ಮುಂದೂಡಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಆದೇಶ ಆಗಸ್ಟ್ 24ಕ್ಕೆ ಮುಂದೂಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆ ಮತ್ತೆ ಮುಂದೂಡಿಕೆ ಆಗಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಆದೇಶವನ್ನ ಆಗಸ್ಟ್ 24ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಜೈಲಲ್ಲಿರುವಂತಹ ದರ್ಶನ್ ಮತ್ತೆ ಪವಿತ್ರಾಗೆ ಇದೀಗ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಪ್ರದೋಷ್ ಹೇಳಿಕೆ ಹಿನ್ನೆಲೆ ಅದರ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ವರದಿಯನ್ನು ಕೂಡ ನೀಡಿದ್ರು. ಪ್ರದೋಷ್ ಅಪರಾಧಿಕ ಹಿನ್ನೆಲೆ ಬಗ್ಗೆ ವರದಿಯನ್ನ ಕೋರ್ಟ್ ಕೇಳಿತ್ತು. ಇನ್ನು ಪ್ರದೋಷ್ ಮೇಲೆ ಈ ಹೊರತು ಬೇರೆ ಯಾವ ಕೇಸ್ಗಳು ಕೂಡ ಇಲ್ಲ ಅಂತೇಳಿ ಅವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಜೈಲಿನಿಂದಲೂ ಮಾಫಿ ಸಾಕ್ಷಿ ಪ್ರದೋಷ್ ಬಗ್ಗೆ ವರದಿಯನ್ನ ಕೋರ್ಟ್ ಕೇಳಿತ್ತು. ಜೈಲಾಧಿಕಾರಿಗಳು ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಪ್ರದೋಷ್ ಜೈಲು ವರದಿಯ ಬಳಿಕ ಮಾಫಿ ಸಾಕ್ಷಿಯ ಅರ್ಜಿ ಆದೇಶ ಹೊರಬೀಳುತ್ತೆ. ನ್ಯಾಯಮೂರ್ತಿ ಸುಜಾತಾ ಮಡಿವಾಳಪ್ಪ ಸಂಬ್ರಾಣಿ ಅವರಿಂದ ಜೈಲು ಅಧಿಕಾರಿಗಳಿಗೆ ಈ ತರದೊಂದು ಸೂಚನೆಯನ್ನ ಕೊಡಲಾಗಿತ್ತು. ಜೈಲು ವರದಿ ಬಳಿಕ ಮಾಫಿ ಸಾಕ್ಷಿ ಅರ್ಜಿ ಆದೇಶ ಮಾಡೋದಾಗಿ ಜಡ್ಜ್ ಹೇಳಿದ್ರು. ಈಗ ನ್ಯಾಯಮೂರ್ತಿ ಸುಜಾತಾ ಮಡಿವಾಳಪ್ಪ ಸಂಬ್ರಾಣಿ ಅವರಿಂದ ಜೈಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಪ್ರದೋಷ್ ಮೇಲೆ ಇದೊಂದು ಕೇಸ್ ಬಿಟ್ರೆ ಬೇರೆ ಇನ್ಯಾವುದಾದ್ರೂ ಕೇಸ್ ಇದೆಯಾ ಅಂತೇಳಿ ಒಂದು ವರದಿಯನ್ನ ಕೋರ್ಟ್ ಕೇಳಿತ್ತು. ಬಟ್ ಈಗ ಆ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರದಲ್ಲಿ ಈಗ ಆತನ ಈ ಪ್ರೊಸೀಜರ್ ಏನಿದೆ, ಮಾಫಿ ಸಾಕ್ಷಿ ಹೇಳಿಕೆ ರೆಕಾರ್ಡ್ ಮಾಡ್ಕೊಳ್ಳುವಂತ ಪ್ರೊಸೀಜರ್, ಆ ಪ್ರಕ್ರಿಯೆ ಆಗಸ್ಟ್ 24ಕ್ಕೆ ಮುಂದೂಡಿಕೆ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಈಗ ಆಲ್ರೆಡಿ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ಆಲ್ ಆಫ್ ಎ ಸಡನ್ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದೆ ಬಂದಂತ ಹಿನ್ನೆಲೆಯಲ್ಲಿ ಆತನಿಗೆ ಅಪರಾಧಿ ಹಿನ್ನೆಲೆ ಏನಾದರೂ ಇದೆಯಾ ಅದ್ರ ಬಗ್ಗೆ ವರದಿಯನ್ನ ಕೊಡಿ ಅಂತೇಳಿ ಕೋರ್ಟ್ ಕೇಳಿತ್ತು. ಈ ವೇಳೆ ಯಾವ ಕೇಸ್ ಕೂಡ ಇಲ್ಲ, ಅಂದ್ರೆ ಪ್ರದೋಷ್ ಮೇಲೆ ಈ ಒಂದು ಕೇಸ್ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತ ಕೇಸ್ಗಳಿಲ್ಲ ಅಂತೇಳಿ ವರದಿಯನ್ನ ಕೊಡುವಂತ ಕೆಲಸ ಆಗಿದೆ. ಜೈಲಾಧಿಕಾರಿಗಳು ವರದಿಯನ್ನ ಕೊಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ರು. ಈಗ ಆತನ ಮಾಫಿ ಸಾಕ್ಷಿ ಹೇಳಿಕೆ ಏನಿದೆ ಅದು ಮತ್ತೆ ಮುಂದೂಡಿಕೆ ಆಗಿದೆ. ಆ ಒಂದು ಆದೇಶವನ್ನ ಆಗಸ್ಟ್ 24ಕ್ಕೆ ಮುಂದೂಡಿಕೆ ಮಾಡಲಾಗಿದೆ, ಅಂದ್ರೆ ಸೋಮವಾರಕ್ಕೆ. ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಯತ್ನಗಳನ್ನ ಇತ್ತ ದರ್ಶನ್ ಪರ ವಕೀಲರು ಕೂಡ ಮಾಡ್ತಾ ಇದ್ರು. ಯಾಕಂತಂದ್ರೆ ಆತ ವಾಲಂಟರಿಯಾಗಿ ಹೇಳ್ತಾ ಇದ್ದಾನ ಅಥವಾ ಬೇರೆ ಏನಾದ್ರು ಆತನಿಗೆ ಯಾರಾದ್ರೂ ತಲೆಗೆ ತುಂಬಿ ಈ ತರ ಅರ್ಜಿ ಹಾಕಿದ್ರೆ ಅಥವಾ ಮಾಫಿ ಸಾಕ್ಷಿ ಆದ್ರೆ ಅಪ್ರೂವರ್ ಆಗ್ಬಿಟ್ರೆ ಕೇಸಿಂದ ಹೊರಗಡೆ ಬರ್ತೀನಿ ಅಥವಾ ರಿಲೀಸ್ ಆಗ್ತೀನಿ, ಈ ತರದ್ ಏನಾದ್ರು ಹೇಳಿದಾರ? ಯಾಕಂತಂದ್ರೆ ಆ ತರದೊಂದು ಭಾವನೆಯಲ್ಲಿ ಆತ ಅರ್ಜಿ ಹಾಕಿದಾನೆ ಅನ್ನುವಂಥ ನಿಟ್ಟಿನಲ್ಲೇನೆ ದರ್ಶನ್ ಪರ ವಕೀಲರು ಹಜ್ಮತ್ ಪಾಷಾ ಅವರು ವಾದವನ್ನ ಮಂಡಿಸಿದ್ರು ಇತ್ತೀಚೆಗಷ್ಟೇ. ಸೊ ಹಾಗಾಗಿ ಈಗ ಜೈಲಾಧಿಕಾರಿಗಳಿಗೆ ವರದಿಯನ್ನ ಕೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಒಂದು ಮಾಫಿ ಸಾಕ್ಷಿ ಅರ್ಜಿ ಆದೇಶ ಏನಿದೆ ಅದನ್ನ ಆಗಸ್ಟ್ 24ಕ್ಕೆ ಕೋರ್ಟ್ ಮುಂದೂಡಿದೆ. ಸೊ ಅಲ್ಲಿ ಹೈಕೋರ್ಟ್ಗೂ ಕೂಡ ಹೋಗಿದ್ರು, ಅವ್ರನ್ನ ಅಪ್ರೂವರ್ ಆಗಿ ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಅಂತೇಳಿ. ಬಟ್ ಇಲ್ಲಿ ಸೆಷನ್ಸ್ ಕೋರ್ಟ್ ಏನ್ ಹೇಳಿತ್ತು ಅದೇ ಒಂದು ಆದೇಶವನ್ನ ಅಥವಾ ಅದೇ ಒಂದು ವಿಚಾರವನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಸೊ ಅಲ್ಲಿಗೆ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅದರಲ್ಲೂ ಈಗ ಈ ವಿಚಾರ ಮತ್ತೆ ಮುಂದೂಡಿಕೆ ಆಗಿರೋದು ದರ್ಶನ್ ಮತ್ತೆ ಪವಿತ್ರ ಗೌಡ A1 A2 ಇಬ್ಬರಿಗೂ ಕೂಡ ಮತ್ತಷ್ಟು ಟೆನ್ಷನ್ ತರಿಸಿದೆ. ನ್ಯಾಯಮೂರ್ತಿ ಸುಜಾತಾ ಮಡಿವಾಳಪ್ಪ ಸಂಬ್ರಾಣಿ ಅವರಿಂದ ಜೈಲು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಡಲಾಗಿತ್ತು. ಅದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆತನ ಮಾಫಿ ಸಾಕ್ಷಿ ಹೇಳಿಕೆ ಪ್ರೊಸೀಜರ್ ಏನಿದೆ ಅದು ಆಗಸ್ಟ್ 24ಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಈಗ ದರ್ಶನ್ ಅವರು ಕೂಡ ಯಾವಾಗ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದೆ ಬಂದ್ರು ಆಗ್ಲಿಂದಲೂ ಕೂಡ ಸಿಕ್ಕಾಪಟ್ಟೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಅವರ ಪತ್ನಿ ಅವರ ತಾಯಿ ಎಲ್ಲ ಹೋದಂತ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಹೇಳ್ಕೊಂಡು ಅವರು ಕಣ್ಣೀರು ಹಾಕಿದ್ರಂತೆ. ಆಮೇಲೆ ಪದೇ ಪದೇ ದರ್ಶನ್ ಅವರು ಕೋರ್ಟ್ನ ಮೊರೆ ಹೋದಂತ ಸಂದರ್ಭದಲ್ಲಿ, ಅಂದ್ರೆ ನಾನಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಅವ್ರಿಗೆ ಪದೇ ಪದೇ ಹಿನ್ನಡೆ ಆಗ್ತಾ ಇರೋದು ಎಲ್ಲ ವಿಚಾರದಲ್ಲೂ. ಯಾಕಂತಂದ್ರೆ ನಾವು ಅವರ ಹಾಸಿಗೆ ದಿಂಬಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ನೋಡಿದೀವಿ. ಆಲ್ರೆಡಿ 2 ವರ್ಷ ಕಳೆದಿದೆ. ಒಂದೊಂದು ಕಡೆ ಈಗ ಅಪ್ರೂವರ್ ಹೇಳಿಕೆ
ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಕೇವಲ ಆತ ಹೇಳುವಂತ ವಿಚಾರ ಅಷ್ಟೇ ಅಲ್ಲ, ಈಗೇನು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿರ್ತಾರೆ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ, ಆ ಚಾರ್ಜ್ ಶೀಟ್ ಏನ್ ಸಲ್ಲಿಸಿರ್ತಾರೆ ಅದರಲ್ಲಿ ಈತ ಪ್ರದೋಷ್ ಹೇಳುವಂತಹ ಹೇಳಿಕೆಗೂ ಆತ ಕೊಡುವಂತಹ ಸ್ಟೇಟ್ಮೆಂಟಿಗೂ, ಫಾರ್ ಎಕ್ಸಾಂಪಲ್ ಆತ ಈಗ 5:30 ಸುಮಾರಿಗೆ ನಾವು ಹಿಂಗೆ ಶೆಡ್ ಹತ್ರ ಹೋಗಿದ್ವಿ ಅಂತ ಆತ ಮಾಫಿ ಸಾಕ್ಷಿಯ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ಅಂತ ಅಂದ್ರೆ ಅದಕ್ಕೆ ಪೂರಕವಾಗುವಂತಹ ಒಂದು CCTV ಫುಟೇಜು ಅಥವಾ ವೆಹಿಕಲ್ ಅಲ್ಲಿ ಪಾಸ್ ಆಗಿರೋದು, ಈ ತರ ಬೇರೆ ಬೇರೆ ರೀತಿಯಾದಂತಹ ಟ್ಯಾಲಿ ಮಾಡುವಂತ ಕೆಲಸ ಆಗುತ್ತೆ. ಸೊ ಅಲ್ಲಿಗೆ ಪ್ರದೋಷ್ ಹೇಳ್ತಾ ಇರೋದು ನಿಜ ಅಂತ ಗೊತ್ತಾದ್ರೆ ಮಾತ್ರ ಆತನನ್ನ ಮಾಫಿ ಸಾಕ್ಷಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಅಲ್ಲಿಗೆ ಆತ ಆರೋಪಿ ಸ್ಥಾನದಿಂದ ಅಪ್ರೂವರ್ ಆಗ್ತಾನೆ. ಅದಾದ ನಂತರದಲ್ಲಿ ಈಗ ಇದೇ ವಿಚಾರನೇ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ತರಿಸಿರೋದು.